ಓಂ ನಮೋ ಕಾಲಭೈರವಾಯ. ಕಾಲಭೈರವ ತಾಂತ್ರಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾನ್ಸೆಪ್ಟು ಎಡಮುರಿ ಬಲಮುರಿ ಗಿಡಮೂಲಿಕೆ ಪರಿಚಯ. ಸಾಮಾನ್ಯವಾಗಿ ಪುರೋಹಿತರಿಗೆ, ಅರ್ಚಕರಿಗೆ ಹಾಗೂ ಮಂತ್ರವಾದಿಗಳಿಗೆ, ತಂತ್ರವಾದಿಗಳಿಗೆ, ವಾಮ ಮಾರ್ಗದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಎಡಮುರಿ ಬಲಮುರಿಯ ಪರಿಚಯ ಇದ್ದೇ ಇರ್ತದೆ. ಎಡಮುರಿ ಬಲಮುರಿ ಇದರ ಬೇರು, ಕಾಂಡ, ಎಲೆ, ಹೂವು, ಕಾಯಿ ಪ್ರತಿಯೊಂದು ಸಹ ನಾವು ಬಳಕೆಗೆ ತಗೋಬೋದು. ಕೆಲವೊಂದು ಆಯುರ್ವೇದಿಕ್ ಪದ್ಧತಿಯಲ್ಲೂ ಸಹ ಇದನ್ನು ಬಳಕೆ ಮಾಡಲಾಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಹತ್ರ ಇಲ್ಲ. ಹಾಗಾಗಿ ವಾಮ ಮಾರ್ಗದಲ್ಲಿ ಯಾವ ರೀತಿ ಇದನ್ನು ಬಳಸಬೇಕಾಗುತ್ತೆ, ಯಾವುದಕ್ಕೆಲ್ಲ ಕೆಲಸಕ್ಕೆ ಬರುತ್ತೆ ಅನ್ನೋದಂತ ನೋಡೋದಾದರೆ, ವಾಮ ಮಾರ್ಗದಲ್ಲಿ ತಂತ್ರವಿದ್ಯೆಯಲ್ಲಿ, ಮಂತ್ರವಿದ್ಯೆಯಲ್ಲಿ ಎಡಮುರಿ ಬಲಮುರಿಗೆ ಬಹಳ ಮಹತ್ವವಾದ ಒಂದು ಶಕ್ತಿ ಇರ್ತದೆ. ಎಡ ಬಲ ಎರಡನ್ನೂ ಕುಡಿದ್ರೆ ಎಡಮುರಿ ಬಲಮುರಿ ಅಂತ ಇದನ್ನು ಕರೀತಾರೆ. ಹಾಗೆ ಈ ಒಂದು ಎಡಮುರಿ ಬಲಮುರಿಯನ್ನು ತಾಂತ್ರಿಕ ವಿದ್ಯೆಯಲ್ಲಿ ಪ್ರತಿಯೊಂದಕ್ಕೂ ಸಹ ಬಳಸಲಾಗುತ್ತೆ. ದೇವತಾ ಸ್ಥಾಪನೆಗೆ ಎಡಮುರಿ ಬಲಮುರಿ ಬೇಕಾಗ್ತದೆ. ಅದೇ ರೀತಿ ದೇವತಾ ಚಕ್ರ ಪ್ರತಿಷ್ಠಾಪನೆಗೂ ಸಹ ಇದು ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಇಲ್ಲಿ ದೇವತಾ ಸ್ಥಾಪನೆ, ವಿಗ್ರಹ ಸ್ಥಾಪನೆ ಒಂದು ವಿಧಾನ, ದೇವತಾ ವಿಗ್ರಹ ಪ್ರತಿಷ್ಠಾಪನೆ, ಚಕ್ರ ಸ್ಥಾಪನೆ ಇದು ಸಹ ಒಂದು ವಿಧಾನ ಇರ್ತದೆ. ಎರಡು ಒಂದೇ ಅಲ್ಲ, ಎರಡು ಬೇರೆ ಬೇರೆ. ವಿಗ್ರಹ ಪ್ರತಿಷ್ಠಾಪನೆ ಒಂದು, ಹಾಗೆ ವಿಗ್ರಹ ಚಕ್ರ ಸ್ಥಾಪನೆ ಒಂದು, ಇವೆರಡು ಬೇರೆ ಬೇರೆ ಆಗಿರ್ತವೆ. ಹಾಗಾಗಿ ಎರಡಕ್ಕೂ ಸಹ ಇದನ್ನು ಬಳಸಲಾಗುತ್ತೆ. ಅದೇ ರೀತಿ ಹೋಮ ಹವನಗಳಿಗೂ ಸಹ ಎಡಮುರಿ ಬಲಮುರಿಯನ್ನು ಬಳಸಲಾಗುತ್ತೆ. ಎಡಮುರಿ ಬಲಮುರಿ ಇದರ ಒಂದು ವಿಶೇಷ ನೋಡಿ, ನೀವು ಈಗಾಗಲೇ ಪ್ರತಿಯೊಬ್ಬರು ಕೇಳಿರ್ತೀರ, ಎಡಮುರಿ ಬಲಮುರಿ ಗಣಪತಿ ಅಂತ ನೀವು ಹೆಸರನ್ನ ಕೇಳಿರ್ತೀರ. ಎಡಮುರಿ ಗಣಪತಿ, ಬಲಮುರಿ ಗಣಪತಿ ಅಂತ. ಹಾಗಾಗಿ ಈ ಎಡಮುರಿ ಬಲಮುರಿ ಅನ್ನೋದು ಒಂದು ಗಣೇಶನ, ವಿನಾಯಕನ ಸ್ವರೂಪವಾಗಿರ್ತದೆ. ಅದೇ ರೀತಿ ತಾಂತ್ರಿಕ ವಿಧಾನದಲ್ಲಿ ಹೋಮ ಮಾಡೋದ್ರಿಂದ, ಎಡಮುರಿ ಬಲಮುರಿಯನ್ನು ತಾಂತ್ರಿಕ ವಿಧಾನದಲ್ಲಿ ಬಳಸ್ಕೊಂಡು ಹೋಮ ಮಾಡೋದ್ರಿಂದ ನಮಗಿರ್ತಕ್ಕಂತಹ ಕೆಲವೊಂದು ಋಣಾತ್ಮಕ ಶಕ್ತಿ ಅಂತಂದರೆ, ಸಾಲ ಬಾಧೆ ಅಥವಾ ಸಾಲ ಕೊಟ್ಟವರು, ಸಾಲ ತಗೊಂಡವರು, ಈ ಥರ ವ್ಯವಹಾರದಲ್ಲಿ, ವ್ಯಾಪಾರಗಳಲ್ಲಿ ಇರ್ತಕ್ಕಂತಹ ಸಂಕಷ್ಟಗಳು ದೂರ ಆಗ್ತದೆ. ಅದೇ ರೀತಿ ತಂತ್ರವಿದ್ಯೆಯಲ್ಲಿ ಈ ಒಂದು ಎಡಮುರಿ ಬಲಮುರಿಯನ್ನು ಬಳಸ್ಕೊಂಡು ವಶೀಕರಣ ಪ್ರಯೋಗವನ್ನು ಮಾಡೋಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಒಂದು ಮೂಲಿಕೆ ಇದಾಗಿರ್ತದೆ. ಈ ಗಿಡದಲ್ಲಿ ಬರ್ತಕ್ಕಂತಹ ಎಲೆ, ಹೂವು, ಕಾಂಡ, ಬೇರು ಈ ಪ್ರತಿಯೊಂದು ಸಹ ನಾವು ತಂತ್ರ ವಿಧಾನದಲ್ಲಿ ಬಳಕೆಯನ್ನು ಮಾಡ್ಬೋದು. ವಶೀಕರಣ ಆಗಲಿ ಅಥವಾ ಇನ್ನೂ ಹಲವಾರು ಪ್ರಯೋಗಗಳಿರ್ತವೆ. ಆ ಪ್ರತಿಯೊಂದು ಪ್ರಯೋಗಕ್ಕೂ ಸಹ ಈ ಒಂದು ಎಡಮುರಿ ಬಲಮುರಿಯನ್ನು ನಾವು ಬಳಸ್ಕೋಬಹುದು. ಇದನ್ನು ತರುವಂತಹ ಸಮಯ ಬಂದು ಬಹಳ ಮುಖ್ಯವಾಗಿರಬೇಕಾಗ್ತದೆ. ಗುರು ಪುಷ್ಯಾಮೃತ ಯೋಗ ಅಂತಂದರೆ ಗುರುವಾರ ಪುಷ್ಯ ನಕ್ಷತ್ರ ಕೂಡಿರಬೇಕು. ಅಂತಹ ದಿನದಲ್ಲಿ ನಾವು ಈ ಒಂದು ಗಿಡ ಯಾವ ಜಾಗದಲ್ಲಿ ಇದೆಯೋ ಅದನ್ನು ಮೊದಲೇ ನೋಡ್ಕೋಬೇಕಾಗ್ತದೆ. ಅಂತಹ ಜಾಗದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಷೋಡೋಪಚಾರದ ಪೂಜೆ ಪುರಸ್ಕಾರವನ್ನು ಮಾಡಬೇಕಾಗ್ತದೆ. ನಾವು ಒಳ್ಳೆ ಕಾರ್ಯಕ್ಕೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂತಂದಾಗ ಹಣ್ಣು, ಹಂಪಲು, ಸ್ವೀಟು, ಎಲೆ, ಅಡಿಕೆ, ಬಾಳೆಹಣ್ಣು, ವಿಭೂತಿ, ಭಸ್ಮ ಈ ಥರ ಗಂಧ ಎಲ್ಲ ಇಟ್ಟು ಪೂಜೆಯನ್ನು ಮಾಡಿ ತರಬೇಕಾಗ್ತದೆ. ಅದೇ ನಾವು ಯಾವುದನ್ನು ತಾಂತ್ರಿಕ ವಿಧಾನದಲ್ಲಿ ನಾವು ಕೆಡುಕು ಪ್ರಯೋಗಕ್ಕೆ ಬಳಸ್ತೀವಿ ಅನ್ನೋದಂತಂದರೆ ಇದಕ್ಕೆ ಮದ್ದು, ಮಾಂಸವನ್ನು ಇಡಬೇಕಾಗ್ತದೆ, ಸಿಗರೇಟ್ ಇಡಬೇಕಾಗ್ತದೆ. ಈ ರೀತಿ ಇವೆಲ್ಲ ಭೋಗವಾಗಿ, ನೈವೇದ್ಯವಾಗಿ ನಾವು ಸಮರ್ಪಣೆಯನ್ನು ಮಾಡಿ ತರಬೇಕಾಗ್ತದೆ. ತರುವಂತಹ ವಿಧಾನ, ಆನೆಯ ಕೂದಲು, ಆನೆಯ ಬಾಲದ ಕೂದಲು, ನಾವು ಆನೆ ತಿನ್ನುವಂತಹ ಆಹಾರವನ್ನು ನೈವೇದ್ಯವಾಗಿ ಕೊಟ್ಟು ಸಮರ್ಪಣೆ ಮಾಡಿ ಆನೆಯ ಬಾಲದ ಕೂದಲನ್ನು ತಂದು ಈ ಒಂದು ಗಿಡಕ್ಕೆ ಕಂಕಣವಾಗಿ ಕಟ್ಟಿ ನಾವು ಪ್ರಾರ್ಥನೆಯನ್ನು ಮಾಡಿ ಮಂತ್ರ ಜಪಗಳನ್ನು ಮಾಡಿ ಈ ಒಂದು ಹೂವು, ಎಲೆ, ಕಾಂಡ ಅಥವಾ ನಿಮಗೆ ಬೇಕಾದಂತಹ ವಸ್ತುವನ್ನು ನೀವು ತರಬಹುದು. ಆನೆ ಬಾಲದ ಕೂದಲು ಸಿಗಲಿಲ್ಲ ಅಂತಂದಾಗ ಗರಿಕೆ ಹುಲ್ಲು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಗರಿಕೆ ಹುಲ್ಲನ್ನು ನೋಡಬೇಕಾಗ್ತದೆ. ಅದರಲ್ಲಿ 3 ಖಂಡಗಳು ಅಂತಂದರೆ, ಈಗ ಗೆರೆ ಇರ್ತವೆ ನೋಡಿರಿ, ಹುಲ್ ಮೇಲೆ ಲೈನ್ ಇರ್ತವೆ, ಆ ಥರ 3 ಖಂಡಗಳು ಕೂಡಿರಬೇಕು. ಅಂತಹ ಗರಿಕೆಯನ್ನು ತಂದು ಇದನ್ನು ಕಂಕಣವಾಗಿ ಕಟ್ಟಿ ವಿನಾಯಕನ ಮಂತ್ರಗಳು, ಏಕದಂತಾಯ ವಿದ್ಮಯ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್, ಈ ರೀತಿ ವಿನಾಯಕನಿಗೆ ಸಂಬಂಧಪಟ್ಟಂತಹ ಮಂತ್ರಗಳು, ನಿಮಗೆ ಯಾವ್ಯಾವ ಮಂತ್ರಗಳು ಬರ್ತಾವೋ ಆ ಮಂತ್ರದಿಂದ ನೀವು ಅಭಿಮಂತ್ರಿಸ್ಬೋದು. ಅಥವಾ ಗಾಯತ್ರಿ
ಗಾಯತ್ರಿ ಉಪ ಮಂತ್ರಗಳು ಅಂತ ಬರ್ತವೆ, ವಿನಾಯಕ ಸ್ವಾಮಿ ಮಂತ್ರಗಳು. ಈ ಮಂತ್ರಗಳಿಂದ ನೀವು ಅಭಿಮಂತ್ರಿಸಿ ನಿಮಗೆ ಬೇಕಾದಂತಹ ಕಾಂಡ ಆಗಿರ್ಬೋದು, ಹೂವು ಅಥವಾ ಎಡಮುರಿ ಬಲಮುರಿ ಅಥವಾ ಇದರ ಬೀಜ, ಬೇರು, ನೀವು ಯಾವ ಒಂದು ಕಾರ್ಯಕ್ಕೆ ಬಳಕೆಯನ್ನು ಮಾಡ್ತಿದ್ದೀರೋ ಅಂತಹ ವಸ್ತುವನ್ನು ನೀವು ತರಬೇಕಾಗ್ತದೆ. ಇದು ಬಹಳ ಮುಖ್ಯ. ನಾವು ತರುವಂತಹ ವಿಧಿವಿಧಾನ ನಾವು ಪಾಲನೆ ಮಾಡಲೇಬೇಕು. ಸುಮ್ಮನೆ ಹೋಗಿ ಕಿತ್ಕೊಂಡು ಬಂದ್ಬಿಡ್ತೀವಿ ಅಂತಂದರೆ ಯಾವುದೇ ಒಂದು ಕಾರ್ಯಗಳು, ಯಾವುದೇ ಒಂದು ಕೆಲಸಗಳು ನಡೆಯಲ್ಲ, ಎಲ್ಲ ಫೇಲ್ಯೂರ್ ಆಗ್ತವೆ. ಹಾಗಾಗಿ ಪ್ರತಿಯೊಂದು ಗಿಡಮೂಲಿಕೆ ತರುವಾಗಲೂ ಸಹ ಅದಕ್ಕೆ ಆದಂತಹ ಪದ್ಧತಿಗಳನ್ನ ನಾವು, ನಿಯಮಗಳನ್ನ ನಾವು ಪಾಲನೆ ಮಾಡಲೇಬೇಕು. ಈ ಎಡಮುರಿ ಬಲಮುರಿ ಅನ್ನೋದು ಸಾಮಾನ್ಯವಾಗಿ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಸಹ ಸಿಗ್ತವೆ. ಅದಕ್ಕೆ ಜೀವ ಅನ್ನೋದು ಇರೋದಿಲ್ಲ. ನಾವು ಗ್ರಂಥಿಗೆ ಅಂಗಡಿಲಿ ತಂದು ಪ್ರಯೋಗವನ್ನು ಮಾಡ್ತೀವಿ ಅಂತಂದಾಗ ಅದು ರಿಸಲ್ಟ್ 100% ನೀವು ನೋಡೋಕ್ಕಾಗಲ್ಲ. ಹಾಗಾಗಿ ಸ್ವತಃ ನೀವೇ ಇದಕ್ಕೆ ಆಮಂತ್ರಣ ನಿಮಂತ್ರಣವನ್ನು ಪಾಲನೆ ಮಾಡಿ ಶೇಖರಣೆ ಮಾಡಿ ತಂದು ನೀವು ಪ್ರಯೋಗವನ್ನು ಮಾಡಿದಾಗ 100% ನಿಮಗೆ ರಿಸಲ್ಟು ಸಿಗುವಂಥ ಸಾಧ್ಯತೆ ಇದೆ. ಪ್ರತಿಯೊಂದು ದಟ್ಟವಾದ ಅರಣ್ಯ ಪ್ರದೇಶಗಳಲ್ಲಿ, ಕಾಡುಗಳಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ ಈ ಒಂದು ಎಡಮುರಿ ಬಲಮುರಿ ಅನ್ನೋದು ಸಿಗ್ತವೆ. ನೀವು ಅಲ್ಲಿ ತಂದು ಆಮಂತ್ರಣ ನಿಮಂತ್ರಣ ಪಾಲನೆ ಮಾಡಿ ತಂದು ಪ್ರಯೋಗವನ್ನು ಮಾಡ್ಬೋದು. ನೆನಪಿರಲಿ, ವಿನಾಕಾರಣ ಯಾವುದೇ ಗಿಡ ಹಾಗೂ ಮರಗಳಿಗೆ ಹಾನಿಯನ್ನು ಮಾಡಬಾರ್ದು. ಸುಮ್ಮನೆ ಕತ್ತರಿಸೋದು, ಬಡಿಯೋದು, ಕಿತ್ತಾಕೋದು ಅವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯನ್ನು ಕೊಡಬಾರ್ದು. ಯಾಕಂತಂದರೆ ಪ್ರಕೃತಿಯಲ್ಲಿ ಬೆಳೆಯುವಂತಹ ಪ್ರತಿಯೊಂದು ಗಿಡಮೂಲಿಕೆಗಳು, ಪ್ರಾಣಿ ಪಕ್ಷಿಗಳು ಮಾನವನಿಗೆ ಅನುಕೂಲವಾಗಿರ್ತವೆ. ಹಾಗಾಗಿ ಇದನ್ನು ನಾವು ಗುರುತಿಸ್ಬೇಕು. ಇದು ಯಾವುದೋ ಎಲೆ, ಇದು ಯಾವುದೋ ಗಿಡ, ಇದು ಯಾವುದೋ ಮರ, ಸುಮ್ಮನೆ ವೇಸ್ಟು ಅಂತ ನಾವು ಕಿತ್ತು ಬಿಸಾಕೋದು, ಕತ್ತರಿಸೋದು, ಹೊಡೆಯೋದು ಅವೆಲ್ಲ ಮಾಡಿದ್ರೆ ಅವು ನಮಗೆ ತೊಂದರೆಗಳು. ನಾವು ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೋಬಾರ್ದು. ಆ ಥರ ನಡ್ಕೊಂಡಿದ್ದೇ ಆದರೆ ವಿನಾಶ ತಪ್ಪಿದ್ದಲ್ಲ, ಪಾಪಕರ್ಮಗಳು ತಪ್ಪಿದ್ದಲ್ಲ. ಹಾಗಾಗಿ ನಿಮ್ಮ ಕೈಲಾದರೆ ಒಂಚೊಂಬು ಗಿಡ ಮರಗೆ ನೀರನ್ನು ಹಾಕಿ ಬೆಳೆಸಿ, ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಆಹಾರವನ್ನು ಕೊಟ್ಟು ಬೆಳೆಸಿ. ಏನೂ ಆಗಿಲ್ಲ ಅಂದರೆ ನಿಮ್ಮ ಪ್ರಾಣಿ ಸುಮ್ಮನೆ ಬಿಡಿ. ಯಾವುದೇ ಕಾರಣಕ್ಕೂ ಪ್ರಕೃತಿಯನ್ನು ಹಾನಿ ಮಾಡೋಕ್ಕೆ ಹೋಗಬೇಡಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮೋ ಕಾಲಭೈರವಾಯ, ಓಂ ನಮಃ ಶಿವಾಯ, ಹರ ಹರ ಮಹಾದೇವ.